ಸಲ್ಲ ಇಲ್ಲಿ ಸಲ್ಲ ಪಾಂಡುರಂಗ ಪಲ್ಲು ಯಾವ್ದು ಇದು ಡ್ರೆಸ್ಸು? ನಾನೇ ಸೆಲೆಕ್ಟ್ ಮಾಡಿದ್ದು. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ ಅಲ್ವಾ ಅತ್ತೆ? ಅಯ್ಯೋ ನನ್ನ ಮಗಳು ಡ್ರೆಸ್ ಹಾಕೊಂಡ್ರೆ ಇದ್ಲು ಚೆನ್ನಾಗೇ ಕಾಣ್ತಾಳೆ. ಏನಪ್ಪ ರೆಡಿನಾ? ಬೇಗ ಬನ್ನಿ. ಓಕೆ ಸರ್, ಇನ್ನು 2 ಮಿನಿಟ್ಸ್ ಮನೆ ಬಿಡ್ತಾ ಇದ್ದೀನಿ. ಓಕೆ ಬಾಯ್ ಸರ್. ಏನಪ್ಪ ನಾನು ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ಒಳ್ಳೆ ಕೋತಿ ತರ ಕಾಣ್ತಿದ್ಯಾ? ನಾನು ಕೋತಿ ತರ ಕಾಣಿಸ್ತಿದ್ದೀನಾ? ಬೇಕಾದ್ರೆ ಕನ್ನಡಿನಲ್ಲಿ ನಿನ್ ಮುಖ ನೋಡ್ಕೊಂಡು ನಿನ್ಗೆ ಗೊತ್ತಾಗುತ್ತೆ. ಇವ್ರಿಬ್ರು ಈ ಡ್ರೆಸ್ ತುಂಬಾ ಚೆನ್ನಾಗಿದೆ ಅಂದ್ರು. ಅವಕ್ಕೇನ್ ಗೊತ್ತಾಗಬೇಕು? ಕಸ್ತೂರಿ ಪರಿಮಳ. ಅಂದಿಲೆ ನಮ್ಮನ್ನ ಕತ್ತೆಗಳು ಅಂದ್ರೆ. ಛೇ, ನಾನ್ ಹಾಗನ್ನಿಲ್ಲ. ನೀವು ಹಾಗೆ ತಿಳ್ಕೊಂಡ್ರೆ ನಾನೇನ್ ಮಾಡ್ಲಿ? ಅಲ್ಲ ಕಣಮ್ಮ, ನಿನಗೆ ಎಷ್ಟು ಒಳ್ಳೊಳ್ಳೆ ಡ್ರೆಸ್ಗಳನ್ನ ಕೊಡ್ಸಿದ್ನಿ. ಅದು ಬಿಟ್ಟು ಈ ಡಬ್ಬಾ ಡ್ರೆಸ್ ಹಾಕೊಂಡಿದ್ದೆಲ್ಲ ನಿನಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವೇನಮ್ಮ? ಏನಪ್ಪ ಇದು ಲೇಟೆಸ್ಟ್ ಡ್ರೆಸ್. ಇದು ಲೇಟೆಸ್ಟ್ ಅಲ್ಲ, ವರ್ಸ್ಟ್ ಡ್ರೆಸ್. ನಾನು ಫಂಕ್ಷನ್ ಬರಲ್ಲ. ಅಯ್ಯೋ ಅಳಿಯಂದ್ರೆ ಕೋಪಿಸ್ಕೊಂಡ್ಲೆ ಹೇಗೆ? ಸಮಾಧಾನ ಮಾಡಿ ಕಲ್ಕೊಂಡು ಹೋಗಿ. ಅಲ್ಲೋ ಹಾಳಾಗೋಗ್ಲಿ, ಇದೇ ಡ್ರೆಸ್ ಅಲ್ಲಿ ಬಾಮ್ಮ. ಫಂಕ್ಷನ್ ಅಲ್ಲಿ ದೀಪಾಲಂಕಾರ ಮಾಡಿರ್ತಾರಲ್ಲ, ಆ ಬೆಳಕಿಗೆ ನಿನ್ ಡ್ರೆಸ್ ನಿಗಿ ನಿಗಿ ಅಂತ ಹೊಳೆದ್ರು ಹೊಳಿಬಹುದು. ನಾನು ಕೋತಿ ತರ ಕಾಣಿಸ್ತಿದ್ದೀನಿ ಅಂದ್ಮೇಲೆ ಯಾಕಪ್ಪ ಬರ್ಬೇಕು? ಯಾವ್ದಾದ್ರು ಗಡವನ್ ಕರ್ಕೊಂಡು ಹೋಗಿ. ಅಳಿಯಂದ್ರೆ ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಹೆಂಡತಿ ಹತ್ರ ಹೇಗ್ ಮಾತಾಡ್ಬೇಕು, ಹೇಗ್ ಹೊಲಿಸ್ಕೋಬೇಕು ಅನ್ನೋದು ಗೊತ್ತಿಲ್ವೇ? ಅದನ್ನ ನಿಮ್ ಮಗಂಗೆ ಹೇಳ್ರಿ. ನಿಮ್ ಸೊಸೆ ಅಲ್ಲಿ, ನಿಮ್ ಮಗ ಇಲ್ಲಿ. ದೊಡ್ಡದಾಗಿ ಇವ್ನು ನನಗೆ ಹೇಳಕ್ ಬಂದ್ಬಿಟ್ರು. ಅಯ್ಯೋ ಶಿವನೇ, ಆ ಫಂಕ್ಷನ್ಗೆ ಜೋಡಿಗಳೇ ಹೋಗ್ಬೇಕು, ಒಂಟಿಯಾಗಿ ಹೋದ್ರೆ ಸೇರ್ಸಲ್ಲ. ಎಂತ ವಂಶಕ್ಕೆ ಮನೆಯಳೆನಾಗ ಬಂದ್ಬಿಟ್ನಪ್ಪ. ಎಲ್ಲ ನನ್ ಕರ್ಮ. ದೇವರು ಕೊಟ್ಟ ತಂಗಿ. ನಾನ್ ದೇವರು ಕೊಟ್ಟ ತಂಗಿ ಅಲ್ಲ. ಅಪ್ಪ ಕೊಟ್ಟ ತಂಗಿ. ಅಪ್ಪ ಕೊಟ್ಟ ತಂಗಿನೂ ಅಲ್ಲ. ಅಮ್ಮ ಕೊಟ್ಟ ತಂಗಿ. ಅಮ್ಮ ಕೊಟ್ಟ ತಂಗಿನೂ ಅಲ್ಲ. ನೀನ್ ಯಾರು ಅಲ್ಲ ಅಂದ್ಬಿಟ್ರೆ ಏನು ಭೂಮಿ ಮೇಲೆ ಇದ್ದಕ್ಕಿದ್ದಂಗೆ ಉದ್ಭವ ಮೂರ್ತಿ ತರ ಪ್ರತ್ಯಕ್ಷ ಆಗ್ಬಿಟ್ಟು? ಅಣ್ಣಯ್ಯೋ, ನಾನು ಈಗ್ಲೇ ಕೋಪದಲ್ಲಿ ಬೇಯ್ತಾ ಇದ್ದೀನಿ. ನನ್ನನ್ನ ರೇಸಿ ನನ್ ಕಣ್ಣಲ್ಲಿ ನೀರ್ ತರಿಸ್ಬೇಡ. ನನ್ನ ಏನನ್ಬಿಟ್ರು ಗೊತ್ತಾ? ವಿಷಯ ನನಗೂ ಬಂತಮ್ಮ. ಏನಂದ ಹುಚ್ಚು ನನ್ನ ಮಗ? ಸ್ವಂತ ಗಂಡ ಹೆಂಡತಿನ ಕೋತಿ ಅಂತ ಅಂದ್ಬಿಟ್ರು. ಅಣ್ಣಯ್ಯ, ನನ್ ಕೋತಿ ತರ ಕಾಣಿಸ್ತಿದ್ದೀನ? ಲೇ ದೇವ್ರು ಕೊಟ್ಟ ತಂಗಿ, ನೀನು ಕೋತಿ ತರನೇ ಕಾಣಿಸ್ಬಹುದು. ಹಾಗಂತ ಹೇಳ್ಬಿಟ್ಟು ಬಾಯ್ ಬಿಟ್ಟು ಹೇಳೋದಕ್ಕೆ ಅವ್ನಿಗೆ ಏನ್ ಅಧಿಕಾರ ಇದೆ? ನೀನು ಸುಮ್ಮನೆ ಇರೋ, ನಾನು ಅವ್ನು ಬಿಡಲ್ಲ ಇವತ್ತು. ಲೇ ಮನೆಯಳಿಯ, ಲೇ ಬಾರ ಇಲ್ಲೇ. ಏನಪ್ಪ ಅಂದ್ರಾಗ? ಯಾಕ್ರೆ ಹೊಡಿತೀರಾ? ಯಾಕ್ರೆ ನಂಗೆ ಹೊಡಿತೀರಾ? ನೀವು ಮಾತ್ರ ಲೇ ಮನೆಯಲ್ಲಿಯ ಬಾರೋ ಇಲ್ಲಿ ಕರಿಬೋದು, ನಾನ್ ನಿಮ್ಮನ್ನ ಏನಪ್ಪ ಅಂದ್ರಂಗ ಕರಿಬಾರ್ದಾ? ಪಾಂಡುರಂಗ, ವಿಟ್ಲ ನನ್ನ ಆಪ್ತ ಮಿತ್ರ. ಅವನಿಗೆ ಹೊಡಿಯೋ ಆಗಿದ್ರೆ ನನಗೆ ಹೇಳ್ಬಿಟ್ಟು ಹೊಡಿಬೇಕು. ನಿಮ್ಮ ಆಪ್ತ ಮಿತ್ರನಿಗೆ ನಾನೀಗ ಹೊಡಿತಾ ಇದ್ದೀನಿ. ಒಬ್ಬರಿಗೆ ಹೊರಬಿಟ್ಟೆ ಅಂತ ನಿಂಗೆ ಸಿಕ್ಕಾಪಟ್ಟೆ ಬೇಜಾರಾಗಿರ್ಬೇಕಲ್ಲ? ಯಾಕಪ್ಪ ಬೇಜಾರು ಮಾಡ್ಕೊತೀವಿ? ತಗೊಳ್ಳೋ. ಏನೇ ಕೋತಿ, ನಿಮ್ಮ ಅಣ್ಣ ಗಡವ ಇದ್ದಂಗಿದ್ದಾನೆ. ಅವನನ್ನ ಚೂ ಬಿಟ್ಟು ನಮ್ಮಿಬ್ರು ಹೊಡಿಸ್ತೀಯಾ? ತಗಿರೇ, ನಾನು ಸಖತ್ ಆಟ ನನ್ನ ಮಗ. ಹಾಗೆ ನೀವ್ ವಿಟ್ಲಿಗೆ ಬೀಟ್ ಮಾಡೋದನ್ನ ಬಿಟ್ಟು ಕಾಮಾಗಿ ಎಕ್ಸ್ಪ್ಲೇನ್ ಮಾಡಿ ವಿಟ್ಲ ಅದನ್ನ ಅರ್ಥ ಮಾಡ್ಕೊಂಡು ಕೂಲ್ ಆಗ್ತಾರೆ. ರೇ, ನಮಗೆ ಅರ್ಥ ಮಾಡ್ಸೋದಕ್ಕೆ ಬರೋದು ಈ ತರ ಕಣ್ರಿ. ಬೇರೆ ತರ ಅರ್ಥ ಮಾಡಿಸೋ ಆಗಿದ್ರೆ ತಾವೇ ಮಾಡ್ಕೊಳ್ಳಿ. ನೋಡು ವಿಟ್ಲ, ನಿನ್ನೆ ನೀನು ಪಲ್ಲುಗೆ ಹರ್ಟ್ ಮಾಡಿರೋದ್ರಿಂದ ಅವಳ ಹಾರ್ಟ್ ಅಲ್ಲಿ ಸ್ವಲ್ಪ ಪೇನ್ ಆಗಿದೆ. ಪಲ್ಲು, ಐ ಆಮ್ ವೆರಿ ಸಾರಿ. ನಿನ್ನೆ ಹಾಕೊಂಡಿದ್ದೆಲ್ಲ ಆ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ದೆ ಅಂತ ಹೇಳ್ಬಿಡು, ಎಲ್ಲ ಸರಿ ಹೋಗುತ್ತೆ. ಸುಳ್ಳು ಹೇಳ್ಬೇಕಾ? ಒಂದೊಂದ್ಸಲ ಸುಳ್ಳು ಹೇಳ್ಬೇಕಾಗತ್ತೋ? ನಾನು ಹೇಳಲ್ಲ. ಮಸಾಲ ದೋಸೆಗೆ 200 ರೂಪೀಸ್ ಕೊಡ್ತೀನಿ. 200 ರೂಪಾಯಿ ಅಲ್ಲ, ನೀವು 1000 ರೂಪಾಯಿ ಕೊಟ್ರು ನಾನು ಸುಳ್ಳು ಹೇಳಲ್ಲ. ಏನೋ ನಿನ್ ಗಂಡ ಒಂದು ಮಾತಂದ ಅಂತ ಉಪವಾಸ ಕೂತಿದೀಯಲ್ಲ, ನನ್ಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಪಲ್ಲು, ನೀನ್ ಹೀಗೆ ಉಪವಾಸ ಸತ್ಯಾಗ್ರಹನ ಕಂಟಿನ್ಯೂ ಮಾಡಿದ್ರೆ ನಾನು ಉಪವಾಸ ಇರ್ಬೇಕಾಗತ್ತೆ. ವಂಶ, ಇವ್ರಿಬ್ರು ಉಪವಾಸ ಮಾಡ್ತಾರಂತೆ, ನೀನು ಸೇರ್ಕೊಂಡ್ಬಿಡು. ಅಲ್ಲಿಗೆ ಮನೆಯಲ್ಲಿ 3 ಊಟ ಮಿಕ್ಕ ತಕ್ಕಣ. ಪಾಂಡುರಂಗ, ಸಣ್ಣ ವಿಷಯಕ್ಕೆ ಜಗಳ ಆದಾಗ ಊಟ ಬಿಡಕ್ಕಾಗುತ್ತೇನಾ? ಅವರಿಬ್ರು ಊಟನು ಸೇರಿಸಿ ನಾನೇ ಮಾಡ್ತೀನಿ ಬಿಡು. ನನ್ನ ಮಾತಾಡ್ಸ್ಬಿಡಿ. ನಿಮಿಷ ಲೊಪ್ಪದ್ದು ಕೋಪಿಸ್ಕೊಂಡಿರೋ ಹೆಂಡತಿನ ಹೇಗೋ ಹೊಲಿಸ್ಕೊಳ್ಳೋದು? ಗಂಡುಗಲಿ ವಂಶದ ಕಥೆನೇ ಇಷ್ಟ ಆಗೋಯ್ತಲ್ಲ. 200 ರೂಪಾಯಿ ಇದೆಯಾ? ಇದೆ. ಬಾ, ಹೋಗಿ ದೋಸೆ ತಿನ್ನೋಣ, ಆಮೇಲೆ ಐಡಿಯಾ ಕೊಡ್ತೀನಿ. ನೀನ್ ಐಡಿಯಾ ಕೊಡೋದೇನ್ ಬೇಕಾಗಿಲ್ಲ. ನನ್ನ ಹೆಂಡತಿನ ಹೇಗೆ ಹೊಲಿಸ್ಕೋಬೇಕು ಅಂತ ನನಗೆ ಗೊತ್ತು, ನಾನು ಹೊಲಿಸ್ಕೋತೀನಿ.
ಕಾಲಿಟ್ರೆ ಶಬ್ದ ಬರ್ತಿಲ್ಲ, ಇಲ್ಲಿ ಕಾಲಿಟ್ರು ಶಬ್ದ ಬರ್ತಿಲ್ಲ, ಇಲ್ಲಿಟ್ರೆ ಮಾತ್ರ ಶಬ್ದ ಬರ್ತಿದ್ಯಲ್ಲ. ಇದು ಯಾವ್ದೋ ಡೇಂಜರ್ ಪ್ಲೇಸ್ ಅನ್ಸುತ್ತೆ. ಹೊಡ್ಪಣ ಬೇಡ, ನನ್ ಬಿಟ್ಟೋಗ್ಬೇಡ, ನನ್ ಬಿಟ್ಟೋಗ್ಬೇಡ. ಯಾರ್ ನೀನು? ನಾನು ಮೌತಾರ್ಗನ್ ಅನ್ನೋ ವಾದ್ಯ ನನ್ನ ಬಳಸ್ಕೊಂಡು ಸುಂದರವಾದ ಹಾಡುಗಳನ್ನೆಲ್ಲ ಬಾರಿಸ್ಬೋದು. ಎಲ್ಲಿದ್ಯಾ? ನನಗೆ ಕಾಣ್ತಾನೆ ಇಲ್ಲ ನೀನು. ಇಲ್ಲಿರೋ ಮಣ್ಣನ್ನೆಲ್ಲ ತೆಗಿ, ನಾನ್ ನಿನ್ ಕೈ ಸಿಗ್ತೀನಿ. ಹೇಳ್ದಾಗೆ ನನ್ ಕೈಗೆ ಸಿಕ್ಕೇ ಬಿಟ್ಟೆ. ಬಾಯಲ್ಲಿ ಇಟ್ಕೊಂಡು ಬಾರ್ಸು. ನನಗೆ ಬಾರ್ಸಕ್ಕೆ ಬರಲ್ವೇ? ನೀನು ಬಾಯಲ್ಲಿ ಇಟ್ಕೊಂಡ್ರೆ ಸಾಕು, ಆ ಶಬ್ದನ ನಾನು ಹೊರಡಿಸ್ತೀನಿ. ನನಗೆ ಆ ಶಕ್ತಿ ಇದೆ. ಹೌದಾ? ನೀನ್ ಸಿಕ್ಕಿದ್ದಾಗ ತುಂಬಾ ಖುಷಿ ಆಯ್ತು. ಅಲ್ಲ, ನೀ ಮಾತಾಡ್ತೀಯ ಅಂದ್ರೆ ನಂಬಕ್ಕೆ ಆಗ್ತಿಲ್ವಲ್ಲ. ನಾನೊಬ್ಬ ಸಂಗೀತ ಪ್ರೇಮಿ ಕೈಲಿದ್ದೆ. ಅವನು ನನ್ನಿಂದ ಅನೇಕ ರಾಗಗಳನ್ನ ನುಡಿಸ್ತಾ ಇದ್ದ. ನಾವಿಬ್ರು ಆನಂದದಿಂದ ಕಾಲ ಕಳೀತಾ ಇದ್ವಿ. ಆದ್ರೆ ಅವನು ಯಾವುದೋ ಹುಡುಗಿನ ಪ್ರೀತಿ ಮಾಡಿ ಹುಚ್ಚ ಆಗಿ ನನ್ ಬಿಟ್ಟು ಹೊರಟೋಗ್ಬಿಟ್ಟ. ಅವತ್ತಿಂದ ನಾನು ಅನಾಥನಾಗ್ಬಿಟ್ಟಿದ್ದೀನಿ. ನಿನ್ನಿಂದ ನಂಗೇನ್ ಸಹಾಯ ಆಗುತ್ತೆ? ನೋಡು, ಈ ಮೌತಾರ್ಗನಿಂದ ನೀನು ವಾದ್ಯ ನುಡ್ಸು. ನಿನ್ನ ಹತ್ರದಲ್ಲಿ ಯಾರಿರ್ತಾರೋ ಅವರು 3 ನಿಮಿಷ ಕಾಲ ನಿನ್ನ ಪ್ರೀತಿ ಮಾಡ್ತಾರೆ. ಅವ್ರನ್ನ ನೀನು ಒಲಿಸ್ಕೋಬಹುದು. ನನ್ನ ಹೆಂಡತಿ ಪಲ್ಲು ನನ್ನ ಹತ್ರ ಮಾತಾಡ್ತಿಲ್ಲ. ಹಾಗಾದ್ರೆ ನಿನ್ ಹೆಂಡತಿ ಮುಂದೆ ನುಡಿಸು. ಅವಳ ಮನಸ್ಸನ್ನ ನಿನ್ನ ಕಡೆಗೆ ತಿರುಗಿಸ್ತೀನಿ. ಅವಳು ನಿನಗೆ ಒಲಿತಾಳೆ. ಆದ್ರೆ ಇದು ಬೇರೆಯವರ ಕೈಗೆ ಸಿಕ್ಕಿರೋ ಹಾಗೆ ನೀನು ಎಚ್ಚರಿಕೆ ವಹಿಸ್ಬೇಕು. ನೀನು ಯಾವ ಹುಡುಗಿನೂ ಪ್ರೀತಿ ಮೋಸ ಮಾಡಲ್ಲ ಅಂತ ಭರವಸೆ ಕೊಡ್ಬೇಕು. ಆಯ್ತಾಯ್ತು, ನಿನ್ನ ನನ್ನ ಹೆಂಡತಿ ಹೊಲಿಸ್ಕೊಳ್ಳೋದಕ್ಕೆ ಮಾತ್ರ ಬಳಸ್ತೀನಿ. ಓಕೆ? ಮಜ್ಜ ಕಂಡೆ ನೊಂದಿಜ ಇದೇ ರೀತಿ ಹಾಡು ಹೇಳ್ಕೊಂಡು ಬೀದಿ ಸುತ್ತು ಪಲ್ಲುನ್ ಮೇಲೆ ಕೋಪ ಮಾಡ್ಕೊಂಡು ಎಲ್ಲೋ ಹೋಗಿದ್ದಾಳೆ. ಹೋಗಿರ್ಬೋದು. ಒಂದು 4 ಬೀದಿ ಸುತ್ತು ಸಿಕ್ಕರು ಸಿಗಬಹುದು. ನಾನು ಬರಲ್ಲ ನಿಮ್ ಜೊತೆ ಸಹಾಯಕ್ಕೆ. ನಿಮ್ಮ ಸಹಾಯ ನನಗೇನು ಬೇಕಾಗಿಲ್ಲ. ನನಗೆ ಸಹಾಯ ಮಾಡ್ಬೇಕು ಅಂತಾನೆ ದೇವ್ರು ನನ್ನ ಜೊತೆ ಇದ್ದಾನೆ. ಕಾಲಿಗೆ ಬಿದ್ದಾರು ಸರಿ, ಪಲ್ಲು ನಾ ಮನೆ ಕರ್ಕೊಂಡ್ ಬರ್ತೀನಿ. ಏನಪ್ಪ, ಯಾವಳು ತರಕಾರಿ ಮಾರೋ ಜೊತೆ ರಸ್ತೆಲ್ ಕುಡಿತಿದ್ರಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗಲ್ಲ? ಪಲ್ಲು, ಅದೇನಾಯ್ತು ಅಂತಂದ್ರೆ ಏನು ಹೇಳ್ಬೇಡಿ. ಪಲ್ಲು ಪಲ್ಲು ಇಷ್ಟ ಆಯ್ತು. ನಮ್ಮ ಅಳಿಯಂದ್ರಿಗೆ ಅದೇನ್ ದೊಡ್ಡ ರೋಗ ಬಂದಿದೆ ಅಂತ ತರಕಾರಿ ಅವಳು ಬಿಡಲ್ಲ ಅಂತಾನಲ್ಲ ರೀ ಅವನು. ಆ ದೃಶ್ಯ ನೆನ್ಸ್ಕೊಂಡ್ರೆ ನಮ್ಮ ಯಜಮಾನ್ರ ತಲೆಗೆ ಒನ್ಕೆ ತಗೊಂಡ್ ಕುಟ್ಟು ಬಿಡೋಣ ಅನ್ಸುತ್ತೆ. ಕುಟ್ಟಲಿಕ್ಕೆ ಮನೆಯಲ್ಲಿ ಒನಕೆ ಎಲ್ಲಮ್ಮ ಇದೆ, ಇರೋದು ಮಿಕ್ಸಿ ತಗೊಂಡೆ ಕುಟ್ ಬಿಡ್ತೀನಿ. ಅಣ್ಣಯ್ಯ, ಹೋಗಿ ಹೋಗಿ ತರಕಾರಿ ಮಾರೋಳ ಜೊತೆ ರೊಮ್ಯಾನ್ಸ್ ಮಾಡ್ತಾರಲ್ಲ, ಅವ್ರಿಗೆ ಬುದ್ಧಿ ಇದೆಯಾ ಅಂತ. ಅದು ನೋಡಿ ಯಾಕೆ ಹಿಂಗಾಗುತ್ತೆ ಅನ್ನೋದನ್ನ ನಾನು ಉದಾಹರಣೆ ಕೊಟ್ಟು ಹೇಳ್ಬಿಡ್ತೀನಿ. ದಯವಿಟ್ಟು ನೀವು ಇಬ್ರು ಕೇಳಿಸ್ಕೊಳಿಪ್ಪ. ಅದನ್ನ ನೋಡಿ, ಈಗ ಗಂಡನಾದವನು ಈ ಹೆಂಡತಿನ ಪ್ರೀತಿ ಮಾಡ್ತೀನಿ ಅಂತ ಹತ್ರ ಬಂದಾಗ ಈ ತರ ದೂರ ತಳ್ಳಬಾರ್ದು ಕಣಮ್ಮ. ಈಗ ಅದೇ ಗಂಡನಾದವನು ಹೆಂಡತಿ ಕೆನೆಗೆ ಒಂದು ಮುತ್ತು ಕೊಡ್ತೀನಿ ಅಂತ ಬಂದಾಗ ಈ ತರ ಕೈಗಳನ್ನ ಅಡ್ಡ ಹಿಡಿಬಾರ್ದಮ್ಮ. ಅರ್ಥ ಆಯ್ತೇನ್ರಿ? ನನಗೆಲ್ಲ ಅರ್ಥ ಆಗಿದೆ. ಮೊದ್ಲು ಪಲ್ಲು ವಿಷಯನ ಮಾತಾಡ್ರಿ. ಅದು ನೋಡಮ್ಮ ಪಲ್ಲು, ಈ ಪ್ರೀತಿ 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 ಅನ್ನೋದು ಇರುತ್ತಲ್ಲ, ಅದೊಂಥರ ನದಿ, ಹರಿಯೋ ನದಿ ಇದ್ದಂಗೆ ಕಣಮ್ಮ. ಅದಕ್ಕೆ ಹೆಂಡತಿ ಆದ ಪ್ರಾಣಿ ಏನ್ ಮಾಡ್ಬೇಕು, ಇಲ್ಲೆಲ್ಲ ಒಂದು ಆಣೆ ಕಟ್ಟಾಕ್ಬಿಟ್ಟು ಅದನ್ನ ತಡೆ ಹಿಡಿಬೇಕು. ಇಲ್ಲಾಂದ್ರೆ ಈ ಪ್ರೀತಿ ಅನ್ನೋದು ಇದೆಯಲ್ಲ, ಯಾವ ಕಡೆಗೆ ಬೇಕೋ ಆ ಕಡೆಗೆ ಹಂಗಂಗಂಗಂಗ ಅರ್ಕೊಂಡು ಹೋಗುತ್ತೆ. ಅರ್ಥ ಆಗಿರ್ಬೇಕಲ್ವೇನ್ರಿ? ಹಲೋ, ಎಕ್ಸ್ಕ್ಯೂಸ್ ಮೀ, ಮೊದ್ಲು ಪಲ್ಲು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ. ನಮ್ಮ ಯಜಮಾನ್ರು ನನ್ನನ್ನ ಪ್ರೀತಿ ಮಾಡೋದಕ್ಕೆ ಅಂತ ಹತ್ರ ಬಂದಾಗ ನಾನೇ ದೂರ ತಳ್ಬಿಟ್ಟೆ. ಅದಕ್ಕೆ ಅವನು ತರಕಾರಿ ಮಾರೋಳಿಂದ ಬಿದ್ದ. ನೀವು ನನ್ನ ಹೀಗೆ ದೂರ ತಳ್ತಾ ಇರಿ, ಯಾರಿಂದ ಬೆಳಿತೀವೋ ನಮಗೆ ಗೊತ್ತಿಲ್ಲ.
ಮನೆಗೆ 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 ಕರ್ಕೊಂಡು ಬರೋ ಹಂತಕ್ಕೆ ಬೆಳೆದ್ಬಿಟ್ನಲ್ಲ ಇವನು. ಲೇ ದೇವ್ರ ಕೊಟ್ಟ ತಂಗೆ ಬಾಯ್ ನೋಡ, ಇವತ್ತು ನೀನು ವಿಧವೆ ಆದ್ರೂ ಪರವಾಗಿಲ್ಲ ಕಣೆ, ನೀ ನನ್ನ ಮಗನ ಎತ್ತು ಬಿಡ್ತೀನಿ. ಒಂದು ನಿಮಿಷ ನಿಮ್ಮ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ, ಅವ್ರಿಗೆ ಮಾತಾಡ್ಬಿಡಿ, ಆಮೇಲೆ ನೀವ್ ಯಾರನ್ನ ಬೇಕಾದ್ರೆ ಎತ್ಕೊಳ್ಳಿ. ನಾನ್ ನಿನ್ನ ಪ್ರೀತಿ ಮಾಡ್ತೀನಿ, ನೀವ್ ನನ್ನನ್ನು ಪ್ರೀತಿ ಮಾಡಿದ್ರ ಅದನ್ನ ಎಲ್ಲರಿಗೂ ಹೇಳು. ನೋಡಿ, ನನ್ನಿಂದ ತಪ್ಪಾಗ್ಬಿಟ್ಟೈತೆ, ಕ್ಷಮಿಸ್ಬಿಡಿ. ಅದೇನಾಯ್ತು ಅಂತ ನನ್ಗೆ ಗೊತ್ತಿಲ್ಲ. ರಸ್ತೆಯಲ್ಲಿ ಓಡಾಡೋ ಜನ ಎಲ್ಲ ಹೇಳ್ತಾರೆ ನಾನು ಈ ವಯ್ಯನ್ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೆ ಅಂತ. ನನ್ಗೆ ಯಾವ್ದೋ ಲೋಕದಲ್ಲಿ ತೇಳ್ದಂಗ ಆಗಿತ್ತು. ಅದು ಯಾವ್ದು ಅಂತ ನಂಗೆ ಈಗ್ಲೂ ಅರ್ಥ ಆಯ್ತಿಲ್ಲ. ಪಬ್ಲಿಕ್ ಅಲ್ಲೇ ನನ್ ಗಂಡನ್ ಕೈ ಹಿಡ್ಕೊಂಡು ಕುಡ್ಯಲ್ಲ, ನಿನ್ ಜನ್ಮಕ್ ನಾಚಿಕೆ ಆಗಲ್ಲ? ನಿನ್ ತರಕಾರಿ ಎಮ್ಮೆ ತಿನ್ನ. ತಪ್ಪಾಯ್ತು ಅಂತ ಹೇಳಿದ್ನಲ್ಲ. ಸರಿ ನೀನ್ ಹೋಗಮ್ಮ ಹೋಗು. ಸರಿ ಸರಿ. ಪಾಂಡ್ರಂಗಪ್ಪ ಅವರೇ, ತರಕಾರಿ ಗಾಡಿ ಕಡೆ ಬರ್ಲೇ ಇಲ್ಲ, ನಿಮ್ಗೋಸ್ಕರ ಎಳೆ ತರಕಾರಿ ತಂದಿದ್ದೀನಿ. ಮತ್ತೆ ಹೋಗಮ್ಮ ನೀನು. ಸುಮ್ಮನೆ ನೀವು. ಅಣ್ಣಯ್ಯ ಯಾಕೆ ಹೀಗ್ ಮಾಡಿದ್ರು ಅಂತ ನೀನ್ ಅಳಿಯನ್ ನನ್ ಮಾತು ಕೇಳು. ಅವನೇನಮ್ಮ ಕೇಳುದು, ಎಲ್ಲ ನೀನೇ ಬಾಯ್ಬಿಟ್ಟು ಹೇಳ್ದಲ್ಲೇ. ಲೇ ಅದಾಗಿರೋದು ಇಷ್ಟ ಕಣೆ. ಅವನೇನೋ ನಿನ್ನ ಹತ್ರ ಪ್ರೀತಿಯಿಂದ ಮಾತಾಡ್ಬೇಕು ಅಂತ ಹತ್ರಕ್ಕೆ ಬಂದವನೆ, ನೀನ್ ಅವನು ದೂರ ತಳ್ಳಿದ್ಯಾ, ಅವ್ನು ರೊಚ್ಚಿಗೆದ್ದವನೆ, ಹೋಗವನೇ ಅವಳ ಕೈ ಇಟ್ಕೊಂಡ್ಬಿಟ್ಟು ಹೋಗ್ಬಿಟ್ಟವನ, ಅಷ್ಟೇ ಆಗಿರೋದು. ಎಲ್ಲರೂ ಒಂದು ವಿಷಯನ ಸ್ಪಷ್ಟವಾಗಿ ತಿಳ್ಕೊಂಬಿಡಿ, ಈ ಹೃದಯದಲ್ಲಿ ಪಲ್ಲುಗೆ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲ. ನನ್ನ ಹೃದಯ ಸಿಂಹಾಸನದಲ್ಲಿ ಪಲ್ಲುನೇ ಕೂತಿರ್ತಾಳೆ. ವೆರಿ ಗುಡ್ ವಿಟ್ಲ. ವಿಟ್ಲ, ಆಗಿದ್ದಾಗೋಯ್ತು. ಇನ್ಮೇಲೆ ಪಲ್ಲುನ ತುಂಬಾ ಚೆನ್ನಾಗಿ ನೋಡ್ಕೋ, ಅವಳಿಂದ ಯಾವ್ದೇ ರೀತಿ ಕಂಪ್ಲೇಂಟ್ಸ್ ಬರಬಾರ್ದು. ಟೇಕ್ ದಿಸ್ 200, ಪಲ್ಲುನು ಕರ್ಕೊಂಡು ಹೋಗಿ ಮಸಾಲೆ ದೋಸೆ ತಿನ್ನಿ. ಬಾಮ್ಮ ಪಲ್ಲು. ನಂಗೇನ್ ಬೇಕಾಗಿಲ್ಲ. ಮತ್ತೆ ನಿನ್ ಪಲ್ಲಿನ ಮಸಾಲೆ ದೋಸೆ ಏನ್ ಮಾಡ್ಲೆ? ದೋಸೆ ನಾಯಿಗೆ ಹಾಕಿ ಆಲೂಗಡ್ಡೆ ಪಲ್ಯನ ಮೋರಿಗೆ ಎಸರಿ, ಚಟ್ನಿ ಕಣ್ಣಿಗೆ ಸುರ್ಕೊಳ್ಳಿ. ವಿಟ್ಲ, ಆ ತರಕಾರಿ ಮಾರೋಳು ನಿನ್ ಹಿಂದೆ ಬಿದ್ದಿಲ್ಲಲ್ಲ, ಅದಕ್ಕೆ ಕಾರಣ ಏನು ಅಂತ ನನಗೆ ಹೇಳೋ, ನಾನು ಯಾರಿಗೂ ಹೇಳೋದಿಲ್ಲ. ಪ್ರಾಮಿಸ್. ಗಾಡ್ ಪ್ರಾಮಿಸ್. ದ್ವಾಪರ ಯುಗದಲ್ಲಿ ಕೃಷ್ಣ ಕೊಳಲೂದಿದ್ರೆ ಸಾಕು, ಗೋಪಿಕಾ ಸ್ತ್ರೀಯರು ಅವ್ನ ಹಿಂದೆ ಓಡ್ ಬಂದ್ಬಿಡೋರಂತೆ. ಓ, ಈಗ ನಿನ್ನ ಹತ್ರ ಕೊಳಲಿದ್ಯಾ? ಇಲ್ಲ, ಮೌತಾರ್ಗನಿದೆ. ಇದನ್ನ ಬಾರಿಸಿದ್ರೆ ಸಾಕು, ಯಾವ ಹುಡುಗಿ ಹತ್ರ ಇರ್ತಾಳೋ ಅವಳು ನನ್ನ ಮೇಲೆ ಎಕ್ಕ ಚಿಕ್ಕಿ ಲವ್ ಶುರುವಾಗ್ಬಿಡುತ್ತೆ. ಹಾಗಿದ್ರೆ ಇದನ್ನ ಬಾರ್ಸಿ ಪಲ್ಲುನ ಒಲಿಸ್ಕೊಳ. ಏನಮ್ಮ ಪಲ್ಲು, ಸ್ವಲ್ಪ ಬರ್ತೀಯಾ? ನನಗೆ ತುಂಬಾ ಕೋಪ ಬಂದಿದೆ. ಪಲ್ಲು ಪಲ್ಲು ಅಂತ ಕರೆದು ನನ್ನ ಕೋಪನ ತಾರಕಕ್ಕೆ ಏರ್ಸ್ಬೇಡಿ. ನಿನ್ ಕೋಪನ ತಣ್ಣಗ್ ಮಾಡ್ಬೇಕು ಅಂತ ನಿನ್ನ ಕರೆದಿದ್ದು. ಈ ಮೌತಾರ್ಗೆನ ಒಂದೇ ಒಂದ್ಸತಿ ಬಾರಿಸ್ಲಾ? ಬಾರ್ಸೋದು ಗೀರ್ಸೋದು ಏನು ಬೇಕಾಗಿಲ್ಲ. ಒಂದೇ ಒಂದ್ಸತಿ ಬಾರಿಸ್ತೀನಿ, ಇನ್ನೊಂದ್ಸತಿ ಬಾರಿಸಲ್ಲ. ನೀವ್ ಇದನ್ನ ಬಾರ್ಸಿದ್ರೆ ನಾನ್ ನಿಮಗ್ ಬಾರಿಸ್ಬೇಕಾಗುತ್ತೆ. ಮನೆಗ್ ಬನ್ನಿ, ಇನ್ನೊಂದು ಸಲ ಬಾರಿಸ್ತೀನಿ. ವಿಟ್ಲ, ಇದು ನಿಜವಾಗ್ಲೂ ಅಷ್ಟೊಂದು ಶಕ್ತಿಶಾಲಿನೇನಾ? ಹ್ಞೂ ಕಣ, ಈ ಮೌತಾರ್ಗನ್ನ ಬಾರಿಸಿದ್ದಕ್ಕೆ ಪಲ್ಲು ಬರೋ ಬದಲು ಅವಳು ಯಾರು ತರಕಾರಿ ಮಾರೋಳನ್ನ ನಿಂದೆ ಬಂದ್ಬಿಟ್ಲು ಕಣ. ಯಾರು ಹತ್ರ ಇರ್ತಾರೋ ಅವ್ರ ಮೇಲೆ ಇದು ಎಫೆಕ್ಟ್ ಆಗುತ್ತೆ. ಓ, ವಿಟ್ಲ ಅಲ್ಲುಡು. ಅಯ್ಯೋ, ಹುಡುಗಿ ಸಕ್ಕತ್ತಾಯ್ತು ಕಣ. ವಿಟ್ಲ, ಅವಳಿಗೆ ಮದುವೆ ಆಗಿದ್ಯೇನಾ? ಕತ್ತು ಖಾಲಿ ಇರೋದನ್ನ ನೋಡಿದ್ರೆ ಮದುವೆ ಆಗಿಲ್ಲ ಅಂತ. ನಮ್ ಜಾಜಿ ಅವ್ರ ಕತ್ತು ಖಾಲಿ ಇದೆ, ಅವ್ರಿಗೆ ಮದುವೆ ಆಗಿದೆ ತಾನೆ. ಆದ್ರೆ ಈ ಹುಡುಗಿಗೆ ಮದುವೆ ಆಗಿಲ್ಲ ಅಂತ ನಾ ಗ್ಯಾರಂಟಿಯಿಂದ ಹೇಳ್ತಾ ಇದ್ದೀನಿ. ಅದ್ ಹೇಗೆ ಅಷ್ಟು ಖಡಾಖಂಡಿತವಾಗಿ ಹೇಳ್ತೀಯ? ನೋಡು, ಮದುವೆ ಆದವ್ರ ಮುಖದಲ್ಲಿ ದುರಂಕಾರ ಇರುತ್ತೆ, ಆದ್ರೆ ಇದು ಇನ್ನು ಎಳೆ ಮುಖ ಕಣ. ಒಂದೇ ಒಂದ್ ನಿಮಿಷ ನಿನ್ನ ಮೌತಾರ್ಗನ್ ಕೂಡ ಬಾರ್ಸ್ಬಿಟ್ಟು ಅವಳನ್ನ ಹೊಲ್ಸ್ಕೊಂಡ್ಬಿಡ್ತೀನಿ. ಇದನ್ನ ಬೇರೆಯವ್ರು ಬಾರಿಸಿದ್ರೆ ತೊಂದರೆ ಆಗುತ್ತೆ, ಹಾಗಾಗಿ ನಾನೇ ಬಾರಿಸ್ತೀನಿ. ವಿಟ್ಲ, ನೀನ್ ಬಾರ್ಸಿದ್ರೆ ಅವಳು ನಿನಗೆ ಉಳಿತಾಳಲ್ಲ. ಅವಳು ಇಲ್ಲಿ ಬರ್ಲಿ. ನೋಡಮ್ಮ, ನನಗೆ ಮದುವೆ ಆಗಿದೆ, ನೀವು ನಮ್ಮ ಅಣ್ಣ ಇದ್ದ ಹಾಗೆ, ನಮ್ಮಿಬ್ಬರಲ್ಲಿ ಯಾರನ್ನೇ ಮದುವೆ ಆದ್ರೂ ಒಂದೇನೆ, ಹಾಗಾಗಿ ನೀ ಇವನ್ನ ಮದುವೆ ಆಗು ಅಂತ ನಾನು ಹೇಳ್ತೀನಿ. ಅದ್ಯಾಕೋ ನಿನ್ನ ನೋಡ್ದಾಗಿಂದ ನೀನನ್ ತಪ್ಕೋಬೇಕು, ನಿನ್ನೆ ಮದ್ವೆ ಆಗ್ಬೇಕು ಅಂತ ಅನಿಸ್ತಾ ಇದೆ. ಸ್ವಲ್ಪ ತೆಪ್ಪಗಿರಲಿ. ಸುಂದರಿ, ಏನು ನಿನ್ನ ಹೆಸರು? ಭವಾನಿ ಅಂತ. ಬಾ, ನಮ್ಮಪ್ಪ ಅಮ್ಮಗೆ ಹೇಳಿ ಮದ್ವೆ ಆಗ್ಬಿಡೋಣ. ಬೇಡ, ನೋಡು, ನನಗೀಗಾಗ್ಲೇ ಮದುವೆ ಆಗಿದೆ. ಪಲ್ಲುನ ಹೆಂಡತಿ ನಮ್ಮಲ್ಲಿದ್ದಾಳೆ. ಏನೇನೋ ಕತೆ ಹೇಳ್ಬೇಡ, ನಾನ್ ನಿನ್ನೆ ಮದ್ವೆ ಆಗೋದು. ಅದು ಯಾಕೋ ಗೊತ್ತಿಲ್ಲ, ನಿನ್ನ ನೋಡ್ದಾಗಿಂದ ಪ್ರೀತಿ ಹುಕ್ಕಿ ಹುಕ್ಕಿ ಹರಿತಾ ಇದೆ. ನೋಡು ಭವಾನಿ, ಇವನ ಹೆಸರು ಪದ್ಮನಾಭ ಅಂತ. ಇವನು ನಮ್ಮ ಅಣ್ಣ ಇದ್ದ ಹಾಗೆ, ಇವನಿಗೆ ಮದುವೆ ಹಾಳಾಗೋಗ್ಲಿ, ಮುಂಜಿ ಕೂಡ ಆಗಿಲ್ಲ. ದಯವಿಟ್ಟು ಇವನ್ನೇ ಮದುವೆ ಆಗು. ನಾನ್ ನಿನ್ನೆ ಮದ್ವೆ ಆಗೋದು. ಭವಾನಿ, ನಿನ್ನ ಹೊಲಿಸ್ಕೊ ಅಂತ ನಾನೇ ಇವ್ನಿಗೆ ಹೇಳಿದ್ದು, ನೀನ್ ನನ್ನೇ ಮದ್ವೆ ಆಗ್ಬೇಕು. ಹೌದೌದು, ದಯವಿಟ್ಟು ಇವನ್ನೇ ಮದುವೆ ಆಗು. ನಿನ್ನೆ ಮದ್ವೆ ಆಗ್ಬೇಕು ಅಂತ ಬಂದ್ರೆ ಬೇರೆ ತೋರಿಸಿ ಮದ್ವೆ ಆಗು ಅಂತ ಹೇಳ್ತೀಯಾ? ಸದ್ಯ ಪೀಡೆ ತಲುಪ್ತೋ. ಬಾ, ನಾನು ನೀನು ಹೋಗಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ಮದ್ವೆ ಡೇಟ್ ಫಿಕ್ಸ್ ಮಾಡ್ಕೊಂಡ್ಬಿಡೋಣ.
ಉಂಡ್ಕೊಂಡು ತಿನ್ಕೊಂಡು ಮನೇನೆ ಬಿದ್ದಿರೋದು ಬಿಟ್ಟು ರಸ್ತೆಗೆ ಹೋಗಿ ಯಾವುದೋ ಹುಡುಗಿ ಕೈಲಿ ಚೆನ್ನಾಗಿ ಹೊಡೆಸ್ಕೊಂಡು ಬಂದಿದ್ದೀರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ವಿಟ್ಲನ್ ಹತ್ರ ಇರೋ ಈ ಮೌತಾರ್ಗನ್ಗೆ ಅಷ್ಟೊಂದು ಸೆಳ್ತಾ ಇರುತ್ತೆ ಅಂತ ನನಗೇನ್ ಗೊತ್ತಿತ್ತು? ವಿಟ್ಲನ್ ಹತ್ರ ಇರೋ ಈ ಮೌತಾರ್ಗನ್ಗೂ ಆ ಹುಡುಗಿ ನಿಮ್ಗೆ ಹೊಡೆದಿರೋದಕ್ಕೂ ಏನ್ರ ಸಂಬಂಧ? ಮೌತಾರ್ಗನ್ನು ಬಾರಿಸಿದ್ರೆ ಸಾಕು, ಹತ್ರದಲ್ಲಿರೋ ಹುಡುಗಿಗೆ ಮೌತಾರ್ಗನ್ ಬಾರಿಸಿದವ್ರ ಮೇಲೆ ಸಿಕ್ಕಾಪಟ್ಟೆ ಲವ್ ಶುರುವಾಗೋಗುತ್ತೆ. ಬರೀ ಹುಡುಗಿರಿಗೆ ಮಾತ್ರ ಲವ್ ಶುರು ಆಗೋಗುತ್ತಾ? ಅದು ಹುಡುಗ ಬಾರಿಸಿದ್ರೆ ಹುಡುಗಿಗೆ ಲವ್ ಶುರು ಆಗುತ್ತೆ, ಹುಡುಗಿ ಬಾರಿಸಿದ್ರೆ ಹುಡುಗಂಗ್ ಲವ್ ಶುರುವಾಗುತ್ತೆ. ಏನೋ ಪಾಟ್ರಕದಿಂದ ಅವತಾರ ವಿಟ್ಲನ್ ಹತ್ರ ಇದ್ದಿದ್ ಮೌತಾರ್ಗನ್ ಎಗರಿಸ್ಬಿಟ್ಟೇನಾ? ಪತಪ್ಪ, ನಾನು ಈ ಮನೆ ಯಜಮಾನ ಕಣ. ನನಗೆ ಯಾವುದೇ ವಸ್ತುಗಳ ಮೇಲೆ ಆಗ್ಲಿ ಅಥವಾ ಯಾವುದೇ ವ್ಯಕ್ತಿಗಳ ಮೇಲೆ ಆಗ್ಲಿ ಅಧಿಕಾರ ಅನ್ನೋದು ಇದೆ ಕಣ. ಪಾಪ ಕಣ ವಿಟ್ಲ, ಪಲ್ಲು ಪ್ರೀತಿ ಗೆಲ್ಬೇಕು ಅಂತ ಇದು ತಗೊಂಬಂದಿದ್ದಲ್ಲೋ. ಅಪ್ಪಚೆ ಲೇ ಪತಪ್ಪ, ಅದೇ ಕಾರಣಕ್ಕೆ ಕಣ ನಾನು ಅವನ ಹತ್ರ ಇದನ್ನ ಅಭ್ಯಾಸ ಮಾಡ್ಬೇಕು. ನಿನಗೆ ಜೀವನದಲ್ಲಿ ನಾನು ಯಾವತ್ತು ಬಿಡಿಗಾಸ್ ಕೊಟ್ಟವನಲ್ಲ ಕಣ, ಇವತ್ತು ನಾನು ಮಾಡಲ್ಲ. ಏನೋ ತಗೊಳ, ಇನ್ನೂರಿದೆ ಕಣ, ಇನ್ನೂರಿದೆ. ಓಕೆ, ದೋಸೆ ತಿನ್ಬಿಡು. ಆದ್ರೆ ಈ ವಿಚಾರ ಯಾರ ಹತ್ರನೂ ಹೇಳ್ಬೇಡ ಕಣ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್. ಈಗ ಜಾಜ್ ಜಂಬಲ್ ಇವ್ರಿಗೆ ಕಾದಿದೆ. ಅವ್ರು ಬರ್ತಿದ್ದಂಗೆ ನಾವು ಉರ್ಬಿಡದೆ. ಹಬಿ, ಇಲ್ಲೇ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತಾರೆ. ಬನ್ನಿ ನಾವಿಬ್ರು ಬೆಡ್ರೂಮ್ಗೆ ಹೋಗಿ ಅಲ್ಲಿ ಚಾಕ್ ಮಾಡೋಣ. ಇವತ್ತು ನನ್ನ ಮನಸ್ಸಿನ ಆಸೆ ನೆರವೇರಿತ್ತು. ಆದಷ್ಟು ಬೇಗ ಈ ಮನೆಗೆ ಒಂದು ಮೊಮ್ಮಗು ಬರೋದು ಗ್ಯಾರಂಟಿ ಆಯ್ತು. ಈ ರೀತಿ ಎತ್ತ ತಪ್ಪಿಸಿ ರೂಮ್ ಕರ್ಕೊಂಡು ಹೋಗೋದು ಏನ್ ಚೆನ್ನಾಗಿರುತ್ತೆ? ಅವರು ಗಂಡ ಹೇಳ್ತೀನಿ, ಏನ್ ಬೇಕಾದ್ರೂ ಮಾಡ್ಕೋತಾರೆ. ನಿನ್ಗಾಕೆ ಹೊಟ್ಟೆ ಕಿಚ್ಚು? ನನ್ ದುಃಖದ ಯಾರ ಹತ್ರ ಹೇಳ್ಕೊಳ್ಳಿ? ಚಂಪ, ಏನಾಯ್ತು ಅಂತ ಶೋಕ ಸಾಗರದಲ್ಲಿ ಮುಳುಗಿದೆಯೇ? ಅಷ್ಟೇ ತಾನೆ, 3 ನಿಮಿಷ ಆದ್ಮೇಲೆ ಎಲ್ಲ ತಣ್ಣಗಾಗುತ್ತೆ. ಯಾಕ್ರಿ ನೀವ್ ನನ್ ಬೆಡ್ರೂಮ್ ಒಳಗಡೆ ಬಂದಿದ್ರಾ? ಅದು ಇದು ಇಲ್ಲ ಚಾಚಾ ಮುಟ್ಟಿಲ್ದವ್ರೆ, ನಾನು ನಿಮ್ಮ ರೂಮ್ ಒಳಗೆ ಬರ್ಲಿಲ್ಲ. ನೀವೇ ನನ್ನ ಕೈ ಇಟ್ಕೊಂಡು ಬನ್ನಿ ಒಳಗಡೆ ಕೂತ್ಕೊಂಡು ಮಾತಾಡೋಣ ಅಂತ ಕರೆದ್ರಿ. ನಾನು ನಿಮ್ಮನ್ನ ಬೆಡ್ರೂಮ್ ಒಳಗಡೆ ಕರ್ಕೊಂಬನ್ನ? ಇಂಪಾಸಿಬಲ್. ಮೈ ಗಾಡ್, ಏನ್ರಿ ಮೌತರ ಒಳ್ಳೆ ಫಿಶರ್ ಮ್ಯಾನ್ ತರ ಇದ್ರ. ಔಟ್ ಅಲ್ಲ ಅದು ಔಟ್, ಗೆಟ್ ಔಟ್. ಮೈ ಗಾಡ್, ಇಷ್ಟೊತ್ತರೆಗೂ ಏನಾಯ್ತು ಅಂತಲೇ ಗೊತ್ತಾಗ್ಲಿಲ್ವೇ? ಹಬಿ ಹೇಗೆ ನನ್ ರೂಮಿಗೆ ಎಂಟ್ರಿ ಕೊಟ್ರು? ಅದೆಲ್ಲ ಮೌತಾರ್ಗನ್ ಮಾತ್ಮೆ. ಜಾಜಕ್ಕೆ ಆ ಮೌತಾರ್ಗನ್ ನಂದು ಭಾವ ಕದ್ದು ಬಿಟ್ಟಿದ್ದಾರೆ. ಮೌತಾರ್ಗನ್ ಬಾರಿಸಿದ ತಕ್ಷಣ ನಿಮ್ಗೆ ಮೈ ಮೇಲೆ ಜ್ಞಾನನೇ ಇಲ್ದಂಗಾಗಿ ನೀವೇ ಅವನ ಕೈ ಹಿಡಿದು ನಿಮ್ಮ ಬೆಡ್ರೂಮ್ ಕರ್ಕೊಂಡು ಹೋಗ್ಬಿಟ್ಟು. ನಿಜವಾಗ್ಲೂ ಆ ಥರ ಆಯ್ತಾ? ಹೌದು ಜಾಜಕ್ಕೆ, ಭಾವನ ಹತ್ರ ಆ ಮೌತಾರ್ಗನ್ ಇರೋವರೆಗೂ ನಿಮ್ಗೆ ತೊಂದ್ರೆ ತಪ್ಪಿದ್ದಲ್ಲ. ಹಬಿ, ನೆಕ್ಸ್ಟ್ ಟೈಮ್ ಮೌತಾರ್ಗನ್ ಬಾರ್ಸಕ್ಕಿಂತ ಮುಂಚೆ ನೀವಿಬ್ರು ನನ್ನ ಸೇವ್ ಮಾಡ್ಬೇಕು. ಸುಮ್ಮನೆ ಸೇವ್ ಮಾಡಕ್ಕಾಗುತ್ತಾ? ನಿಮ್ಮಿಬ್ರು ಆಗುತ್ತೆ ನನ್ಗೆ ಗೊತ್ತಿಲ್ಲ. ಟೇಕ್ ದಿಸ್ 200, ಟೇಕ್ ದಿಸ್ 200. ನೀವೇನು ಯೋಚನೆ ಮಾಡ್ಬೇಡಿ ಜಾಜಕ್ಕೆ, ಭಾವ ಮೌತಾರ್ಗನ್ ಬಾರ್ಸೋದಕ್ಕೆ ಬಂದ್ರೆ ನಾವೇ ಬಾರ್ಸ್ ಕಳಿಸ್ತೀವಿ.
ಪಲ್ಲು ನೊರ್ಸ್ಕೊಂಬಿಟ್ಟೆ ಯಾಕಮ್ಮ ಪಲ್ಲು ಹೀಗೆ ಹೊಡಿತಿದ್ಯಾ ನಿನ್ ಕೋಪ ಇನ್ನು ತಣ್ಣಗಾಗಿಲ್ವಾ ತಡಿ ಮೌತಾರ್ಗನ್ನ ಬಾರಿಸಿ ನಿನ್ ಕೋಪನ ತಣ್ಣಗ್ ಮಾಡ್ಬಿಡ್ತೀನಿ ಇಷ್ಟೊತ್ತು ನಾ ಕಂಡಿದ್ ಕನ್ಸ ಇದೇ ಕಡೆ ಇನ್ನೊಂದು ಸಲ ಅರ್ಧ ರಾತ್ರಿ ಎದ್ದು ಕಿರ್ಚ್ಕೊಂಡಿದ್ದೆ ಆದ್ರೆ ಚಾಪೆ ದಿಂಬು ಕೊಟ್ಟು ಮೆಟ್ಲು ಕೆಳಗೆ ಮಲಗಿಸ್ತೀನಿ